ಬಂದಿಲ್ಲ. ಅವರು ಹೋದ ಸಲ ಗ್ರಾಮ ಸಭೆಗೂ ಗೈರಾದರು. ಅವರ ಪೀರಿಯಡಲ್ಲಿ ಆಗಿರೋದನ್ನ ಪಂಚಾಯಿತಿಗೆ ಬಂದು ದಯವಿಟ್ಟು ಮಾಹಿತಿ ತಗೊಳ್ಳಿ ಯಾಕೆ ಮಾಡಿಲ್ಲ ಅಂತ. ಆಮೇಲೆ ಯಾವುದೇ ಕಾಮಗಾರಿಗಳು ನಡಿಬೇಕಾದ್ರೂ ಅದು ಸದಸ್ಯರ ಗಮನಕ್ಕೆ ಬಂದಿರುತ್ತೆ, ಸದಸ್ಯರೇ ಮಾಡಿರ್ತಾರೆ ಸರ್, ನಾವು ಪರ್ಸನಲ್ ಆಗಿ ಮಾಡಿರಲ್ಲ. ಸದಸ್ಯರು ಇದುವರೆಗೂ ಕೂಡ ಯಾವುದೇ 66,900 ರೂಪಾಯಿ 37 ಖರ್ಚು. ಎಲ್ಲ ದೇವರುಗಳ ಪರವಾಗಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಂಜನೇಯ ಸ್ವಾಮಿಯ ಸಮ್ಮುಖದಲ್ಲಿ ಮಾತಾಡಿದ್ವಿ. ತಿಪ್ಪಣ್ಣರು ಬಂದರೆ ಲೆಕ್ಕಾಧಿಕಾರಿಗಳು ಕುವೆಂಪು ನಗರ ಶೂಟಿಂಗ್ ಕುಮಾರ ಮನೆಯಿಂದ ಶಿವಕುಮಾರ್ ಅವರ ಮನೆಯವರೆಗೂ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿ 1,42,800. ಪಂಚಾಯತಿಯಲ್ಲಿ ತಕ್ಷಣ ಅಧ್ಯಕ್ಷರೇ ಹೊಣೆ ಅಲ್ಲ, ಅದರ ಸುತ್ತ ಎಷ್ಟೋ ಇಲಾಖೆಗಳು ಕೆಲಸ ಮಾಡ್ತಾ ಇರುತ್ತೆ. ಅವುಗಳ ಜವಾಬ್ದಾರಿ ಏನು ಅಂತ ತಮಗೆ ತಿಳಿಸಬೇಕಾಗಿತ್ತು. ಎಷ್ಟೋ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿಲ್ಲ, ಅದು ನನಗೆ ಬೇಜಾರಿನ ಸಂಗತಿ. ತಮಗೆ ಅದರ ಬಗ್ಗೆ ಯಾವುದಾದ್ರೂ ಇಲಾಖೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಆ ಇಲಾಖೆಗಳಿಂದ ಬೇಕಾದ ಮಾಹಿತಿಗಳನ್ನ ತಮಗೆ ಒದಗಿಸಿಕೊಡ್ತೇನೆ. ಮತ್ತೆ ಇಷ್ಟೊತ್ತು ಆಯವ್ಯಯಗಳನ್ನ ಓದಿದ್ರು. ಮುಂದೆ ನಮ್ಮ ಬಜೆಟ್ ಹಿಂದೆನೇ ಈ ಗ್ರಾಮಸಭೆಯ ನಂತರ ಆಕ್ಷನ್ ಪ್ಲಾನ್ ನಡೆಯುತ್ತೆ. ಗ್ರಾಮಸ್ಥರ ಯಾವುದೇ ಕುಂದುಕೊರತೆಗಳಿದ್ರು ಪಂಚಾಯಿತಿ ಕಚೇರಿಗೆ ತಂದುಕೊಡಿ. ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬಾ ಆದ್ಯತೆ ಇರುತ್ತೆ ಅದನ್ನ ತಗೊಂಡು ಕೆಲಸ ಮಾಡಿಸ್ತೇವೆ ನಾವು. ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ. ಎಲ್ಲ ಇಲಾಖೆಯಿಂದ ಬಂದಿರೋ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾವು ಏನೇ ಅಗರ ಗ್ರಾಮ ಪಂಚಾಯಿತಿಲಿ ಎಲ್ಲಿವರೆಗೆ ಕೆಲಸ ಮಾಡಿದ್ರೆ 30 ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಏನಾದರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನು ತನ್ನಿ. ಅವರು ಪಂಚಾಯಿತಿನಲ್ಲಿ ಡಿಸ್ಕಸ್ ಮಾಡ್ತಾರೆ, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವ್ದು ಎಮರ್ಜೆನ್ಸಿ ಇದೆ ಅಂತ ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ. ಹಿಂದಿನ ಗ್ರಾಮ ಸಭೆಯಲ್ಲಿ ಅಟೆಂಡ್ ಆಗಿದ್ರಿ. ಹಿಂದಿನ ಗ್ರಾಮ ಸಭೆಯಲ್ಲಿ ಏನು ನ್ಯೂನ್ಯತೆಗಳಿತ್ತು ಅಂತ ತಮಗೆಲ್ಲ ಮಾಹಿತಿ ಇದೆ. ಎಷ್ಟೋ ಹಗರಣಗಳು ನಡೆದಿತ್ತು ಅಂತ ಇದೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ. ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು ಅದಕ್ಕೆ. ನನ್ನ ಪೀರಿಯಡ್ ನಾನು ಯಾವಾಗ ಪದೇ ನಾನು ನನ್ನ ಪೀರಿಯಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮದು ಒಂದು ಓಪನ್ ಬುಕ್ ಥರ. ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧ. ಅದಕ್ಕೆ ನನ್ನ ಅವಧಿ ಅಂತ ನಾನು ಪುನರಚನೆ ಮಾಡಿದ್ದೆ. ಒಂದು ರೇಡ್ ಮಾಡಿಬಿಟ್ಟು ಅವರೇ ಎಲ್ಲಾನು ಇದನ್ನು ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಸರ್. ನೀವೇನಾದರೂ ಅವರೇ ಇಲ್ಲ ಖುದ್ದಾಗಿ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ನಾನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಆದರೆ ದಾಖಲಾತಿಗಳು ಅವ್ರು ಏನೇನು ಕೇಳ್ತಿದ್ದಾರೋ ಅದಕ್ಕೆ ಮಾಹಿತಿ ಒದಗಿಸೋದು ನಾವು ಮಾಡ್ತಾ ಇದ್ದೀವಿ. ಅದು ಲೋಕಾಯುಕ್ತರ ಮೇಲೆ ನಿರ್ಧಾರ ಆಗಿದೆ ಸರ್. ತಮ್ಮ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಅಗರ ಪಂಚಾಯತಿನಲ್ಲಿ ಆಗಿದೆ ಅಂತಂದರೆ ಶಾರ್ಟ್ ಟೈಮ್ ಇದೆ ಸರ್. ನನಗೆ ನಾನು ಬಂದು 13-14 ತಿಂಗಳೇನೋ ಆಗ್ತಾ ಇದೆ. ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೇವೆ ನಾನು. ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳು ನಡೆದಿರೋದು. ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಅವರು ಕೊಟ್ಟಿದ್ದಾರೆ. ಮೊದಲು 1.5 ಕೋಟಿನೇನೋ ಕೊಟ್ಟಿದ್ದರು, ಮತ್ತೆ ನನ್ನ ಪೀರಿಯಡಲ್ಲಿ 3.5 ಕೋಟಿವರೆಗೂ ಕೊಟ್ಟಿದ್ದಾರೆ. ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ಮಟ್ಟದಲ್ಲಿ ಏನು ನಡೀತಿದೆಯೋ ಅದೆಲ್ಲ ಎಸ್ ಟಿ ಸೋಮಶೇಖರಣ್ಣನವರ ಅನುದಾನದಲ್ಲಿ ನಡೆದಿದೆ. ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಪಂಚಾಯತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ PDO ರವಿಕುಮಾರ್ ಅವರು ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ. ನನ್ನ 30 ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು. ಅದು ನೀವು ಹೇಳ್ತಿದ್ದೀರಾ, ನನಗದೇನು ಸಮಾಧಾನ ತಂದಿಲ್ಲ ಸರ್. ಸಮಾಧಾನ ತಂದಿಲ್ಲ. ಶಾರ್ಟ್ ಟೈಮ್ ಆಯಿತು, ಇನ್ನೂ ಕೆಲಸಗಳು ಮಾಡ್ಬೋದು. ಬೇಜಾನ್ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ. ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಬೇಸರ ಇದೆ. ಮುಂದಿಂದೇನು ಪ್ಲಾನ್ ಮಾಡ್ಕೊಂಡಿಲ್ಲ ಸರ್. ಸದ್ಯಕ್ಕೆ ಅಧಿಕಾರ ಇದೆ. ಆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಜನರಿಗೆ ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸ್ಬೇಕು ಅದರ ಗಮನದಲ್ಲಿ ಮಾತ್ರ ಇದ್ದೀನಿ. ಮುಂದಿನ ಪ್ಲಾನ್ಗಳಂತೆ ಯಾವುದು ಇಟ್ಕೊಂಡು